ವೆಲ್ಕಮ್ ಬ್ಯಾಕ್. ಈಗ ಮೋಹನ್ ಸರ್ ಕಾರ್ಯಕರ್ತರ ಪಕ್ಷ ಅಂತಿದ್ರಿ, ಕಾರ್ಯಕರ್ತರಲ್ಲಿ ಅಸಮಾಧಾನ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ಬಹಿರಂಗ ಆಗೋಕ್ ಶುರುವಾಗಿದ್ದು ಪ್ರವೀಣ್ ನೆಟ್ಟಾರು. ನಿಮ್ಗೆ ಗೊತ್ತಿದೆ, ರಾಜ್ಯಾಧ್ಯಕ್ಷರ ಕಾರ್ಯ ಅಲ್ಲಾಡ್ಬಿಡ್ತು, ಆಗ ಎಚ್ಚೆತ್ಕೊಳ್ಳಿಲ್ಲ. ಚುನಾವಣೆಯಲ್ಲಿ ಸೋಲಿಸಿ ಪಾಠ ಕಲಿಸಿದ್ರು ನಿಮ್ಮದೇ ಪಕ್ಷದ ಕಾರ್ಯಕರ್ತರು, ಆಗ್ಲೂ ಎಚ್ಚೆತ್ಕೊಳ್ತಾ ಇಲ್ಲ. ಈಗ ಯಾವ ಮಟ್ಟಿಗೆ ಹೋಗಿದೆ ಅಂತಂದ್ರೆ, ಕಾರ್ಯಕರ್ತರು ಬಹಿರಂಗ ವೇದಿಕೆ ಮುಂದೆ ನಿಂತು ಪ್ರಶ್ನೆ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ನಾಯಕರ ಮುಂದೆ. ಯಾವತ್ತೂ ಕೂಡ ಶಿಸ್ತಿನ ಪಕ್ಷದಲ್ಲಿ ಈ ರೀತಿಯಾಗಿದ್ದ ಉದಾಹರಣೆಗಳು ಸಿಕ್ಕಿದ್ ಬಹಳ ಕಡಿಮೆ. ಈಗಲೂ ಎಚ್ಚೆತ್ಕೊಳ್ತಾ ಇಲ್ವಾ ಅಂತ ಹೇಳಿ. ಈಗ ಐವಾನ್ ಸರ್ ಕೂಡ ಹೇಳ್ತಿದ್ರು, ರೇಣುಕಾಚಾರ್ಯ ಕೂಡ ಹೇಳ್ತಾ ಇದ್ರು, ಯಾರು ಮಾತನಾಡಿಸ್ತಿದ್ದಾರೆ, ಸೋತಿದ್ದಾರೆ, ಅಸಮಾಧಾನ ಇದೆ, ಬೇಜಾರಿದೆ, ಒಂದು ಸಮಾಧಾನದ ಮಾತು, ಅವ್ರಿಗೆ ಬೇಕಾದವ್ರಿಗೆ ಕರೆ ಮಾಡ್ತಾರೆ, ಅವ್ರಿಗೆ ಬೇಕಾದವ್ರು ಮನೆಗೆ ಹೋಗ್ತಾರೆ. ಇದೇನಾ ಕಾರ್ಯಕರ್ತರಿಗೆ ಅಥವಾ ಕಾರ್ಯಕರ್ತರು ಗೆಲ್ಲಿಸ್ತಾ ಇರೋ ನಾಯಕರಿಗೆ ಕೊಡ್ತಾ ಇರೋ ನೀವು ಉತ್ತರ ಅಂತ? ನೋಡಿ ಮೇಡಮ್, ನೀವು ಕಾರ್ಯಕರ್ತರು ಸೋಲ್ಸಿದ್ರು ಅಂತ ಹೇಳಿದ್ರೆ ದಯವಿಟ್ಟು ಹೇಳ್ಬೇಡಿ. ಬಿಕಾಸ್ ಕೆಲವರು ಸೋಲ್ಸಿದ್ದಾರೆ ಸರ್, ಬೇಕು ಅಂತ ಕಾರ್ಯಕರ್ತರು ಅನ್ನೋ ಉದ್ದೇಶದಿಂದ. ಸೋಷಿಯಲ್ ಮೀಡಿಯಾ ನೀವು ಗಮನಿಸಿಲ್ವಾ? ಸೋಷಿಯಲ್ ಮೀಡಿಯಾ ಗಮನಿಸಿಲ್ವಾ? ಯಾರೇನಾಗ್ತಾರೆ ಅದು ನನಗೆ ಗೊತ್ತಿಲ್ಲ. ನಾ ಹೇಳೋದು ನಮ್ಮ ಕಾರ್ಯಕರ್ತರು ಯಾವತ್ತೂ ಆ ರೀತಿ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಬಿಕಾಸ್ ವಿ ಹ್ಯಾವ್ ಅ ಗ್ರೇಟ್ ರೆಸ್ಪೆಕ್ಟ್ ಫಾರ್ ದೆಮ್. ಅವ್ರಿಗೆ ನಮ್ಮನ್ನ ಕ್ರಿಟಿಸೈಸ್ ಮಾಡೋ ಹಕ್ಕಿದೆ, ಅವ್ರು ಮಾಡ್ತಾರೆ, ಅದನ್ನೆಲ್ಲ ನಾವು ತಗೊಳ್ತೀವಿ. ಅದನ್ನ ನಾನು ಹೇಳಿದ್ನಲ್ಲ, ಮತ್ತೆ ನಾನು ಅವಲೋಕನ ಸಭೆನ ನೀವು ಮತ್ತೆ ಅಲ್ಲಿಗೆ ಬರ್ತೀರ ಅಷ್ಟೇ. ನಾನು ಹೇಳಿದ್ನಲ್ಲ, ವಿಭಾಗವಾರು ಮಟ್ಟದಲ್ಲಿ ನಡೆದಿರುವಂತ ಸಭೆಗಳಿದ್ದು ಆಯ್ತಲ್ಲ. ಇದೆಲ್ಲೋ ಒಂದ್ ಕಡೆ ಕುತ್ಕೊಂಡು ಜಗನ್ನಾಥ ಭವನದಲ್ಲಿ ಕುತ್ಕೊಂಡು ಮಾಡುವಂತ ಸಭೆ ಅಲ್ಲ ಇದು. ಆಯಾ ಜಾಗಕ್ಕೆ ಹೋಗಿ ಅಲ್ಲೇ ಕಾರ್ಯಕರ್ತರನ್ನೆಲ್ಲ ಕರೆಸಿ, ಅಲ್ಲೇ ಒಂದು ಪ್ರಮುಖ ಲೀಡರ್ಗಳನ್ನ ಕರೆಸಿ, ಅಲ್ಲಿ ಏನೇನಾಯ್ತು, ಅವ್ರೇನು ಅಸಮಾಧಾನ ಆಯ್ತು ಅನ್ನೋದನ್ನೆಲ್ಲ ಅಲ್ಲೆಲ್ಲ ನಾವು ವರದಿ ತಗೊಂಡು ಮಾಡ್ತಿರುವಂತದ್ದು ಇದು. ಇದೇನು ನಾವು ಯಾರನ್ನು ಏನು ಬಿಟ್ಟಿಲ್ಲ ಅಲ್ಲಿ. ಸೊ ನಾವು ಪ್ರತಿ ವಿಭಾಗಕ್ಕೆ ಹೋದಾಗ್ಲೂ ಅಷ್ಟೇ, ಅಲ್ಲಿ ಯಾವ್ಯಾವ ನಾಯಕರು ಗೆದ್ದಿರೋರಾಗ್ಬೋದು, ಯಾರು ಸೋತಿರೋರಾಗ್ಬೋದು, ಅಥವಾ ಬೇರೆ ಹಿರಿಯ ನಾಯಕರಾಗ್ಬೋದು, ಪದಾಧಿಕಾರಿಗಳಾಗ್ಬೋದು, ಎಲ್ಲಾರನ್ನು ಸಭೆಗೆ ಕರ್ಸೇನೆ ಆ ಸಭೆ ಮಾಡಿರೋದು. ಇಟ್ ಈಸ್ ನಾಟ್ ದಟ್ ನಾವು ಯಾರು ಹೋಗಿಲ್ಲ, ಯಾರು ತೊಗೊಳೋದೆಲ್ಲ ಸುಳ್ಳು, ಆತರ ಏನಿಲ್ಲ. ಅದು ಎಲ್ಲಾ ಕಡೆನೂ ಹೋಗಿನೇ ಮಾಡಿರುವಂತದ್ದು. ಇದು ಪ್ರತಿಯೊಂದು ವಿಭಾಗದಲ್ಲೂ ಆಗಿದೆ, ನನಗೆ ಗೊತ್ತು. ನೀವೇ ತೋರಿಸಿದ್ರಲ್ಲ ಒಂದ್ ಕಡೆ. ಹಾಗಾದ್ರೆ ಬೆಂಗಳೂರು ರೇಣುಕಾಚಾರ್ಯ ಅವ್ರ ಮಾತಿನ ಅರ್ಥ ಏನ್ ಹಾಗಾದ್ರೆ? ಒಂದು ಫೋನ್ ಕಾಲ್ ಕೂಡ ಬಂದಿಲ್ಲ, ಸಮಾಧಾನಕ್ಕೆ ಒಂದ್ ಧೈರ್ಯ ಹೇಳೋ ಮಾತು ಕೂಡ ಬಂದಿಲ್ಲ. ಬೇರೆ ಪಕ್ಷದಿಂದ ಬಂದ್ರು ಅವ್ರ ಮನೆಗೆ ಹೋಗ್ತೀರಿ ಅಲ್ಲ. ಅದು ಸೋತಿರೋ ಬೇಜಾರ್ಲು ಆಡಿರ್ಬೋದು ಮಾತು. ವಿ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹಿಮ್ ಪಾಪ ರೇಣುಕಾಚಾರ್ಯ ಅವರು. ಅದರಲ್ಲಿ ನಾನೇನು ಇದು ಮಾಡೋದಿಲ್ಲ. ಬಿಕಾಸ್ ಕರೋನಾ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಎಲ್ಲರೂ ನೋಡಿದ್ದಾರೆ. ಪಾಪ ಅವ್ರು ಸೋಲ್ಬಾರ್ದಾಗಿತ್ತು. ನನಗೂ ಬಹಳ ವೈಯಕ್ತಿಕವಾಗಿ ವಿಚಾರಕ್ಕೂ ಕೂಡ ಮಾತನಾಡಿದ್ರು ರೇಣುಕಾಚಾರ್ಯ ಅವರು. ಟೈಮಲ್ಲಿ ನಾನ್ ಮಾಡಿದ ಕೆಲಸಕ್ಕೆ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಅವ್ರ ಪಕ್ಷದ ಶಾಸಕರಿಗೆ ತೋರ್ಸ್ ಹೇಳ್ತಿದ್ರು, ನೋಡಿ ಹಿಂಗ್ ಕೆಲಸ ಮಾಡ್ಬೇಕು ಅಂತ. ನಮ್ ಪಕ್ಷದವ್ರ ಕಣ್ಣಿಗೆ ಕಾಣಿಸ್ಲಿಲ್ಲ. ಅದು ಒಂದು ಶ್ಲಾಘನೆ ಅಥವಾ ಒಂದು ಮನಸ್ಥೈರ್ಯ ತುಂಬುವಂತ ಮಾತು ಇದಲ್ವಾ ಸರ್ ಅಸಮಾಧಾನ? ನೋಡಿ ಮೇಡಮ್, ನಾನು ಹೇಳಿದ್ನಲ್ಲ, ಸೋಲಿನಲ್ಲಿ ಅವ್ರು ಆಡಿದ್ದಾರೆ ಮಾತುಗಳು. ಎಸ್, ವಿ ಅಕ್ಸೆಪ್ಟ್. ಅದೇನು ಇಲ್ಲ, ಅದು ನಮ್ಮ ಹಿರಿಯ ನಾಯಕರು ಅವ್ರು ನೋಡ್ಕೊಳ್ತಾರೆ, ಮಾತಾಡ್ಕೊಳ್ತಾರೆ, ಅದು ಮಾತಾಡಲಿ. ಅದು ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಆಯ್ತಲ್ಲ. ರೇಣುಕಾಚಾರ್ಯನಂತವರು ಗೆಲ್ಬೇಕಿತ್ತಲ್ಲಿ ಪಾಪ. ನಾನು ಆಗ್ಲೇ ಹೇಳ್ದಂಗೆ ಅವ್ರ ತರ ಕೆಲಸ ಅಲ್ಲಿ ಯಾರು ಮಾಡಿಲ್ಲ. ಅಲ್ಲಿ ಈ ಕಾಂಗ್ರೆಸ್ನವ್ರು ಏನೋ ಒಂದಷ್ಟು ಗ್ಯಾರಂಟಿ ಕಾರ್ಡ್ಗಳು ಕೊಟ್ಕೊಂಡು ಇವತ್ತು ಅವ್ರ ಕೈಲಿ ಫುಲ್ಫಿಲ್ ಮಾಡಕ್ ಆಗ್ತಾನೆ ಇಲ್ಲ. ಅಲ್ಲ, ಹೆಂಗ್ ಮಾಡ್ತಾ ಇದಾರ ಅವರು? ಮೇ 13ಕ್ಕೆ ರಿಸಲ್ಟ್ ಬಂದಿದ್ದು, 24 ಗಂಟೆಲಿ ಎಲ್ಲ ಮಾಡ್ಬೇಕಿತ್ತು. ಇವತ್ತೆಷ್ಟು ಜೂನ್ 29, ಇವತ್ತು 1.5 ತಿಂಗಳಾಯ್ತು. 5ರಲ್ಲಿ ಒಂದೇ ಒಂದು ಅದು ಬಸ್ ಟಿಕೆಟ್ ಮಾಡಿದ್ರು ಹೆಣ್ಮಕ್ಳದು, ಅದನ್ನು ವಿಚಿತ್ರವಾಗಿ ಮಾಡಾಕ್ಬಿಟ್ಟಿದ್ದಾರೆ. ಬಿಡಿ, ಅದು ನೀವೇ ತೋರಿಸ್ತೀರಾ ಡೈಲಿ ಎಲ್ಲೇನಾಗ್ತಾ ಇದೆ ಏನು ಅಂತ ಹೇಳ್ಬಿಟ್ಟು. ತಿರ್ಗಾ ಇನ್ನು ಅಕ್ಕಿ ಅಂತೂ ಅವ್ರು ಒಂದೇ ಒಂದು ಅಕ್ಕಿ ಕಾಳು ಕೊಡೋದಿಲ್ಲ ಅಂತಾನು ಒಪ್ಕೊಂಡು ಆಗಾಯ್ತು ಅವರು ಆಯ್ತಲ್ಲ. ಕೊನೆಗೂ ನರೇಂದ್ರ ಮೋದಿ ಅವರೇ ಬರ್ಬೇಕಾಯ್ತು ಬಡವ್ರಿಗೆ ಅಕ್ಕಿ ಕೊಡೋದಕ್ಕೆ. ಅವರೇ ಕೊಡ್ತಾ ಇರೋದು, ಅವರೇ ಕೊಡೋದು. ಇವ್ರು ಹಿಂದೆ ನೋಡಿದ್ವಲ್ಲ, ಅಕ್ಕಿ ಕೊಟ್ಟವ್ರು ನಾವು, ಚೀಲ ಕೊಟ್ಟಿರೋ, ಚೀಲದ ಮೇಲೆ ಇಷ್ಟು ಉದ್ದ ಫೋಟೋ ಹಾಕೊಂಡಿದ್ರು ಸಿದ್ದರಾಮಯ್ಯನವರು. ಅವಾಗ್ಲೂ ಅದೇ ಡ್ರಾಮಾ ಮಾಡಿದ್, ಇವಾಗ ಅದೇ ಡ್ರಾಮಾ ಮಾಡಿದ. ಕರೆಂಟ್ ಅಂತೂ ಹೆಂಗೆ ಅಂದ್ರೆ ಗಂಡನ್ ಜೋಬಿಂದ 10 ರೂಪಾಯಿ ಕಿತ್ಕೊಂಡ್ಬಿಟ್ಟು ಹೆಂಡತಿಗೆ 5 ರೂಪಾಯಿ ಕೊಡೋದು. ಅಲ್ಲ, ಈಗ ತರಕಾರಿ ಬೆಲೆ ಜಾಸ್ತಿ ಮಾಡೋದು, ಕರೆಂಟ್ ಬಿಲ್ ಜಾಸ್ತಿ ಉತ್ತರ ಕಂಡುಕೊಂಡು ಒಬ್ಬ ವಿರೋಧ ಪಕ್ಷದ ನಾಯಕ, ಒಬ್ಬ ರಾಜ್ಯಾಧ್ಯಕ್ಷನನ್ನ ನೀವು ಕಂಡುಕೊಂಡಿದ್ರೆ ಈ ಗಲಾಟೆ, ಗ್ಯಾರಂಟಿ ಗಲಾಟೆ ನೇರವಾಗಿ ಪ್ರಶ್ನೆ ಮಾಡೋ ಅಧಿಕಾರ ನಿಮಗಿರ್ತಿತ್ತು, ಅಷ್ಟು ಟೈಮ್ ನಿಮಗಿರ್ತಿತ್ತು. ಬಿಜೆಪಿಯ ಒಳಗಾಗ್ತಾ ಇರುವ ಈ ಗೊಂದಲ ಗಲಾಟೆಗಳು ಕಾಂಗ್ರೆಸ್ಗೆ ಟೈಮ್ ಕೊಡ್ತಾ ಇದೆಯಾ ಗ್ಯಾರಂಟಿಯ ಗೊಂದಲಗಳನ್ನ ಸೆಟಲ್ ಮಾಡ್ಲಿಕ್ಕೆ ಅಂತ ಹೇಳಿ? ಅವ್ರು ಹೇಳ್ತಿದ್ದಾರೆ ಒಂದು ಅನುಷ್ಠಾನ ಆಗ್ತಿಲ್ಲ ಅಂತ ಹೇಳಿ. ನಾನು ಹೇಳ್ತಿದ್ದೀನಿ, ಅನುಷ್ಠಾನ ಹಾಗೋ ಹೀಗೋ ಒಟ್ನಲ್ಲಿ ಮಾಡ್ತಿದ್ದೀವಿ ಅಂತ ಹೇಳಿ ಜನರಿಗೆ ತಿಳಿಸುವ, ಆ ಮೂಲಕ ಲೋಕಸಭಾ ಚುನಾವಣೆಗೂ ಕೂಡ ಈ ಗ್ಯಾರಂಟಿ ಕಾರ್ಡ್ನ ಅಸ್ತ್ರವನ್ನ ಬಳಕೆ ಮಾಡ್ಲಿಕ್ಕೆ ಕಾಂಗ್ರೆಸ್ಗೆ ಅವಕಾಶವನ್ನ ಬಿಜೆಪಿನೇ ಕಲ್ಪಿಸ್ಕೊಡ್ತಿದ್ಯಾ ಅಂತ. ಮೇಡಮ್, ನಾನು ಮೋಹನ್ ಪ್ರಕಾಶ್ ಅವರು ಮಾತಾಡೋದು ಕೇಳ್ತಾ ಇದ್ದೆ. ಅವರು ರೇಣುಕಾಚಾರ್ಯ ಪಾಪ ಒಳ್ಳೆ ಕೆಲಸ ಮಾಡಿದ್ರು, ಸೋಲಬಾರ್ದಿತ್ತು ಅಂತಾರೆ. ಅವರು ಮಾತಾಡೋದಕ್ಕೆ ಇಲ್ಲಿ ನೋಟಿಸ್ ಕೊಡ್ತಾರೆ ಅವರಿಗೆ. ಮತ್ತೆ ನಮ್ಮ ನಾಯಕರು ಅಂತಾರೆ. ಎಷ್ಟು ದ್ವಂದ್ವ ಇದೆ ಇವರಲ್ಲಿ ಅಂತ. ಮತ್ತೆ ಇನ್ನೊಂದು ನೋಡಿ ಮೇಡಮ್, ಈ ಅಕ್ಕಿ ಕೊಡುವುದರ ಬಗ್ಗೆ ನಮ್ಗೆ ಏನೆಲ್ಲ ಮಾಡಿದ್ರು ಗೊತ್ತು. ಬಿಜೆಪಿ ಅವರು ಬಡವರಿಗೆ ಕೊಡುವ ಅಕ್ಕಿಯಲ್ಲಿ ರಾಜಕಾರಣ ಮಾಡಿದ್ರು, ಅವರ ಹೊಟ್ಟೆಗೆ ಹೊಡೆದ್ರು. ಅದಾಯ್ತು, ಅವರೇ ನಾಯಕರೇ ಹೇಳಿದ್ರು, ಬೊಮ್ಮಾಯಿ ಅವರು ಹೇಳಿದ್ರು, ಟಿ ರವಿ ಅವರು ಹೇಳಿದ್ರು, ಅಕ್ಕಿ ಬದಲಿಗೆ ದುಡ್ಡು ಕೊಟ್ರಿ ನೀವು ಅಂತ ಹೇಳಿದ್ರು. ದುಡ್ಡು ಕೊಟ್ಟ ಮೇಲೆ ದುಡ್ಡು ಯಾಕೆ ಕೊಟ್ರಿ, ಅದು ದುಡ್ಡು ಸರಿ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಬಿಜೆಪಿಯಲ್ಲಿ ನಾಯಕತ್ವ ಇಲ್ಲ.
ಅವರಲ್ಲಿ ಒಂದು ಮಾತಾಡ್ತಕ್ಕಂಥ ನಾಯಕತ್ವ ಇಲ್ಲ. 1.5 ತಿಂಗಳಾಯ್ತು. ಒಂದು ಶಾಸಕರ ಸಭೆ ಕರೆದ್ರೆ ಹೋಟೆಲ್ ಕೊಟ್ಟವನದ್ದು ಗತಿಯೇ. ಅಲ್ಲಿ ಇದ್ದದ್ದು ಎಲ್ಲ ಚೇರ್ ಮತ್ತು ಬೆಂಚುಗಳೆಲ್ಲ ಪುಡಿ ಆಗತಕ್ಕಂಥ ಸಂದರ್ಭ ಇದೆ. ಅಷ್ಟು ಆಕ್ರೋಶ ಇದೆ ಬಿಜೆಪಿಯಲ್ಲಿ. ಯಾಕೆಂತ ಹೇಳಿದ್ರೆ ಬಿಜೆಪಿ ನಿಜವಾಗಿ ಬಿಜೆಪಿ ಆಗಿದ್ದು ಉಳಿದಿಲ್ಲ. ಈಶ್ವರಪ್ಪನವರು ಕರೆಕ್ಟ್ ಹೇಳಿದ್ದಾರೆ, ಹೊರಗಿನವರನ್ನು ಕರೆ ತಂದಿರಿ, ಅವರ ಕೈಗೆ ಅಧಿಕಾರ ಕೊಟ್ರಿ, ಅವರು ನಮ್ಮ ಪ್ರಣಾಳಿಕೆಯ ನಾಯಕರು ಆದರು. ಇವತ್ತು ನಮ್ಮ ಪರಿಸ್ಥಿತಿ ಈ ಪರಿಸ್ಥಿತಿ ಬರಲಿಕ್ಕೆ ಹೊರಗಿನವರು ಪಕ್ಷಾಂತರಿಗಳನ್ನ ಕರೆತಂದು ಅವರ ಕೈಗೆ ಅಧಿಕಾರ ಕೊಟ್ಟದ್ದು ಕಾರಣ ಅಂತ ಹೇಳಿದ್ಮೇಲೆ ಈ ಎಲ್ಲ ಡೆವಲಪ್ಮೆಂಟ್ ಕಾಂಗ್ರೆಸ್ಗೆ ಅಡ್ವಾಂಟೇಜ್. ಲೋಕಸಭಾ ಚುನಾವಣೆಯ ಹಾದಿ ಅನಾಯಾಸ. ಹಾಗಾದ್ರೆ ಅವಾಗ್ಲಿಂದ ಐವಾನ್ ಡಿಸೋಜ್ ಅವರೇ ಒಂದೇ ಒಂದು ಪ್ರಶ್ನೆ ಉತ್ತರ ಕೊಟ್ಟಿಲ್ಲ. ಲೋಕಸಭೆಯಲ್ಲಿ ಯಾವುದು ಟೀಮಿನ ಬಗ್ಗೆ ಒಂದೇ ಒಂದು ಉತ್ತರ ನೀವು ಇದುವರೆಗೂ ಕೊಟ್ಟಿಲ್ಲ. ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ 8-9 ತಿಂಗಳಾಯ್ತು. ವೇರ್ ಇಸ್ ಯುವರ್ ಎಐಸಿಸಿ ಟೀಮ್? ಎಲ್ಲಿ ನಿಮ್ಮ ಎಐಸಿಸಿ ಟೀಮ್? ನಿಮ್ದು ಸಮಸ್ಯೆ ಅದಕ್ಕೆ ಮುಂಚೆ ಎಲ್ಲೊಬ್ಬ ಅಪಾಯಿಂಟ್ ಹಾಗೆ ಆಗ್ತಾರೆ. ಸುಧಾಕರ್ ಅವರು ನಿಮ್ಮ ಟೀಮ್ ಏನ್ರಿ? ಮುನಿರತ್ನ ನಿಮ್ಮ ಟೀಮ್ ಏನ್ರಿ? ಟಿ ಸೋಮಶೇಖರ್ ನಮ್ಮ ಪಕ್ಷಕ್ಕೆ ಬಂದ್ರೆ ನಮ್ಮವರೇ ಅವರು. ನಿಮ್ಮ ಟೀಮ್ ನಮ್ಮ ಪಕ್ಷಕ್ಕೆ ಬಂದ್ರೆ ನಮ್ಮವರೇ. ಸಿದ್ದರಾಮಯ್ಯನವರು ನಿಮ್ಮವರ, ಸಮೀರ್ ಅಹಮದ್ ಖಾನ್ ನಿಮ್ಮವರ, ನಿಮ್ಮವರ, ಚಲುವರಾಯ ಸ್ವಾಮಿ ನಿಮ್ಮವರ, ಯಾರು ಇವರೆಲ್ಲರೂ ಯಾವ ಪಕ್ಷದಿಂದ ಬಂದವರು? ಹೋದ್ರಲ್ಲಿ ನೀವು ಕಾಂಗ್ರೆಸ್ ಅವರ, ನೀವು ಜೆಡಿಎಸ್ ಇಂದ ಬಂದವರ ತಾನೆ? ಈಶ್ವರಪ್ಪನಿಗೆ ಅವರೇ ಹೇಳಿದಾರೆ ಅಲ್ವಾ? ನಿಮ್ಗೆ ಒಬ್ಬರಾದ್ರು ಕೇಳಿದ್ರೇನ್ರಿ? ನಿಮ್ಗೆ ನಿಮ್ಮ ಪರಿಸ್ಥಿತಿ ಪ್ರಶ್ನೆಗೆ ಒಂದು ಉತ್ತರ ಹೇಳ್ತಾ ಇದ್ದೀರಾ ಅಷ್ಟೇ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮುಕ್ತ ಆಗ್ತದೆ, ಬಿಜೆಪಿ ಮುಕ್ತ ಆಗ್ತದೆ. ಕನಸು ಕಾಣಬೇಡಿ. ರಾಜ್ಯದಲ್ಲಿ ಜನ ನಮಗೆ 1,40,00,000 ಜನ ಓಟ್ ಹಾಕಿರೋದು, 1,68,00,000 ನಿಮ್ಗೇನು ಎಲ್ಲಾರು ಓಟ್ ಹಾಕಿಲ್ಲ. ಅದು ತುಂಬಾ ಏನದು ಕಾಣ್ಕೊಂಡು ಈ ಸಲ ಒಂದು ಹೋಗುತ್ತೆ ತಿಳ್ಕೊಳ್ಳಿ. ಗ್ಯಾರಂಟಿ ಬಗ್ಗೆ ಪ್ರಶ್ನೆ ನೋಡಿ. ಗ್ಯಾರಂಟಿನ ಯಶಸ್ವಿಯಾಗಿ ಅನುಷ್ಠಾನ ಮಾಡಲಿಲ್ಲ ಅಂತ ಹೇಳಲಿಕ್ಕೂ ಕೂಡ ಪ್ರಬಲವಾದ ಒಂದು ಧ್ವನಿಯನ್ನ ಆಯ್ಕೆ ಮಾಡ್ಲಿಕ್ಕೆ ಬಿಜೆಪಿ ವಿಳಂಬ ಮಾಡ್ತಿರೋದು ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಆಗ್ತಿದ್ಯಾ ಅಂತ ನಾನು ಕೇಳಿದೆ. ಟೈಮ್ ಸಿಗ್ತಾ ಇದೆ ನಿಮ್ಗೆ ಲೋಕಸಭಾ ಚುನಾವಣೆಯೊಳಗೆ ಹಾಗೋ ಹೀಗೋ ಗ್ಯಾರಂಟಿ ಅನುಷ್ಠಾನ ಮಾಡಿ, ಇಲ್ಲಿ ಮಾಡಿದೀವಿ ಬೇರೆ ಕಡೆ ಕೂಡ ಇದೇ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳಿ ಕರ್ನಾಟಕ ಮಾಡೆಲ್ ಅನ್ನ ಸೆಟ್ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ಗೆ ಬಿಜೆಪಿನೇ ಪರೋಕ್ಷವಾಗಿ ಅವಕಾಶ ಕೊಡ್ತಿದ್ಯಾ ಅಂತ ಹೇಳಿ. ಮೇಡಮ್, ಬಿಜೆಪಿಯವರು ಬಡವರ ವಿರೋಧಿಗಳು. ಬಡವರಿಗೆ ನಾವು 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ನಮ್ಮ ಗ್ಯಾರಂಟಿ ಆಕ್ಟ್ ಅಲ್ಲಿ ಅಥವಾ ಗರಬಿ ಇದರಲ್ಲಿ ಕೊಡ್ತೇವೆ ಅಂತ ಹೇಳಿದಾಗ 5 ಕೆಜಿ ಸೇರಿಸಿ 10 ಕೆಜಿ ಕೊಡ್ತೇವೆ ಅಂತ ವಾಗ್ದಾನ ಮಾಡಿದೆ. 10 ಕೆಜಿ ಅಕ್ಕಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಾವು ಬರೆದಂತ ಪತ್ರಕ್ಕೆ ಉತ್ತರ ಕೊಟ್ಟು ನಾವು ಕೊಡ್ತೇವೆ ಅಂತ ಹೇಳಿ ಅದರ ಮೇಲೆ ಕೊಡಬಾರ್ದು ಅಂತ ಹೇಳಿ ಅದರ ಮೇಲೆ ಏನೆಲ್ಲ ಬಡವರಿಗೆ ತೊಂದರೆ ಮಾಡಬೇಕು ಅದೆಲ್ಲ ತೊಂದರೆ ಮಾಡಿ ಬಡವರ ವಿರೋಧಿ ಬಿಜೆಪಿ, ಅಕ್ಕಿ ಕೊಡುವುದರ ವಿರೋಧಿ, ಅವರಿಗೆ ವಿದ್ಯುತ್ ಶಕ್ತಿ ಕೊಡುವುದರ ವಿರೋಧಿ, ಬಸ್ಸು ಪ್ರಯಾಣಕ್ಕೆ ವಿರೋಧಿ ಅಂತ ಹೇಳುವುದನ್ನು ಸ್ಪಷ್ಟಪಡಿಸಿದೆ. ಹಾಗೆ ಮುಂದಿನ ಚುನಾವಣೆ ಇವರಿಗೆ ಮನೆಗೆ ಹೋದರೆ ಇವರಿಗೆ ಮನೆ ಬಾಗಿಲು ತೆಗೆಯುವುದಿಲ್ಲ, ಅದು ಅವರಿಗೆ ಗೊತ್ತಿದೆ. ಹಾಗಾಗಿ ಕೇಂದ್ರ ನಾಯಕರು ಕೂಡ ಬಿಜೆಪಿ ರಾಜ್ಯದ ನಾಯಕರುಗಳನ್ನ ಕೈ ಬಿಟ್ಟಿದ್ದಾರೆ. ಹಾಗಾಗಿ ಬಿಜೆಪಿ ಸರ್ವನಾಶ ಕರ್ನಾಟಕ ರಾಜ್ಯದಲ್ಲಿ ಮಾಡಲಿಕ್ಕೆ ಪಕ್ಷಾಂತರ ಮಾಡಿ ಅಧಿಕಾರ ಮಾಡಿದ್ದು ಮತ್ತು ಜನವಿರೋಧಿ ಆಡಳಿತ ಮಾಡಿದ್ದು ಮತ್ತು 40% ನಲ್ಲಿ ಅಧಿಕಾರ ನಡೆಸಿದ್ದು ಸ್ಪಷ್ಟವಾಗಿ ಜನ ಇವತ್ತು ತಿರಸ್ಕಾರ ಮಾಡಿದ್ದಾರೆ. ಇವತ್ತು 40% ಇವತ್ತು ಹೇಳಿದ್ರು 150 ಸೀಟ್ ಬರ್ತೇವೆ ಅಂತ ಹೇಳಿದ್ರು. ಆ ಪಾಪ ಯಡಿಯೂರಪ್ಪನವರು ಅಧಿಕಾರಕ್ಕೆ ತಂದ್ರು, ಅವರನ್ನ ಮನೆ ಕಳಿಸಿಕೊಟ್ಟು ಯಾರ ಡಮ್ಮಿ ಸರ್ಕಾರವನ್ನು ರಚನೆ ಮಾಡಿದ್ರು ಪಕ್ಷಾಂತರಿಗಳ ಮೂಲಕ. ಅದು ಎಷ್ಟು ದಿವಸ ವರ್ಕ್ ಆಗುತ್ತೆ? ಇವತ್ತು ಬಿಜೆಪಿಯ ವಿನಾಶ ಕಾಲ ಪ್ರಶ್ನೆಗೆ ನೀವು ಉತ್ತರ ಕೊಡ್ತೀವಿ. ಹೈಕಮಾಂಡ್ ಕೈ ಬಿಡ್ತಾ ರಿಮೋಟ್ ಕಂಟ್ರೋಲ್ ಹೈಕಮಾಂಡ್ ಕೈಲಿದೆ ಅಂತ ಹೇಳಿ ಜೆಡಿಎಸ್ ನವರು ಕೂಡ ಆರೋಪ ಮಾಡ್ತಿದ್ರು. ಈಗ ರಿಮೋಟ್ ಕಂಟ್ರೋಲ್ ಬ್ಯಾಟರಿ ವೀಕ್ ಆಗೋಯ್ತಾ ಅಥವಾ ಆಸಕ್ತಿ ಕಳ್ಕೊಳ್ಬಿಡ್ತಾ? ರಿಮೋಟ್ ಕಂಟ್ರೋಲ್ ಇದು ಒಂದು ಚಾನೆಲ್ ಇದೆ ಕರ್ನಾಟಕದಲ್ಲಿ, ಅದನ್ನ ನಾವು ಆಪರೇಟ್ ಮಾಡಬಹುದು ಅನ್ನೋ ಆಸಕ್ತಿನೇ ಕಮ್ಮಿ ಆಗೋಯ್ತಾ? ನೋಡಿ ಮೇಡಮ್, ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅದಕ್ಕೆ ಮುಂಚೆ ಅವ್ರು ಕೆಲವೊಂದು ವಿಷಯಗಳು ಹೇಳಿದ್ರು. ಬಿಜೆಪಿ ಅವರು ಬಡವರ ವಿರೋಧಿಗಳು ಅಂತ ಹೇಳಿದ್ರು. ಇವತ್ತು ಕರೆಂಟ್ ಬಿಲ್ಲು 500 ರೂಪಾಯಿ ಬರೋ ಜಾಗದಲ್ಲಿ 1000 ರೂಪಾಯಿ ಬರ್ತಾ ಇದೆ. ನಿಜವಾದ ಬಡವರ ವಿರೋಧಿಗಳು ಯಾರು? ಕಾಂಗ್ರೆಸ್ನವರು.
ಆಯ್ತಲ್ಲ. 150 ರೂಪಾಯಿ ಆಗಿದೆ 1 kg ಟೊಮೆಟೊ, ಯಾರು ಬಡವರ ವಿರೋಧಿಗಳು? ಕಾಂಗ್ರೆಸ್ನವರು. 100 ರೂಪಾಯಿ ಆಗಿದೆ 1 kg ಬೀನ್ಸ್, ಯಾರು ಬಡವರ ವಿರೋಧಿಗಳು? ಕಾಂಗ್ರೆಸ್ನವರು. ತಿರ್ಗಾ ಆಮೇಲೆ 150 ರೂಪಾಯಿ ಆಗಿದೆ ಯಾವ್ದು ಆ ಬ್ರಿಂಜಾಲ್ 1 kg, ಬಡವರ ವಿರೋಧಿಗಳು ಯಾರು? ಕಾಂಗ್ರೆಸ್ನವರು. ಅಕ್ಕಿ ಕೊಡ್ತೀನಿ ಅಂತ ಹೇಳಿದವ್ರು ಯಾರು? ಇವರು ಕೊಡ್ಲಿಲ್ಲ. ಕೊಡ್ತಿರೋದು ಯಾರು? ನಾವು, ಕೇಂದ್ರ ಸರ್ಕಾರದವರು, ಮೋದಿ ಅವರು. ನಾವು ಬಡವರ ಪರವಾಗಿರೋಂಥವ್ರು, ನೀವು ನಿಜವಾದ ಬಡವರ ವಿರೋಧಿಗಳು. ಇದೆಲ್ಲ ಕಣ್ಣು ಮುಂದೆ ಇರುವಂತದ್ದು. ಜನ ಆಲ್ರೆಡಿ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಕೊಟ್ರಲ್ಲ ಅದ್ಯಾವ್ದೋ ಬೋಗಸ್ ಕಾರ್ಡ್ಗಳು ಕೊಟ್ಬಿಟ್ಟು ಓಟ್ ಹಾಕ್ಬಿಟ್ಟು ಪಾಪ ಅವ್ರ ಜೊತೆ ಆಟ ಆಡಿದ್ರಲ್ಲ ನೀವು, ಅವ್ರ ಎಮೋಷನ್ಸ್ ಜೊತೆ ಕಲಿಸ್ತಾರೆ. ಹೈಕಮಾಂಡ್ ಆಸಕ್ತಿ ಎಷ್ಟರ ಮಟ್ಟಿಗೆ ಉಳಿದಿದೆ ಅಂತ ಹೇಳಿ ಮೇಡಮ್. ನಮ್ಮ ಹೈಕಮಾಂಡ್ ಅಂದ್ರೆ ನಮ್ಮ ಪಾರ್ಲಿಮೆಂಟರಿ ಬೋರ್ಡ್, ನಮ್ಮ ಸೆಂಟ್ರಲ್ ಕಮಿಟಿ, ನಮ್ಮ ಹೈಕಮಾಂಡ್ ಯಾವ್ದೋ ಕುಟುಂಬಕ್ಕೆ ಸೀಮಿತವಾಗಿರುವಂತದ್ದಲ್ಲ. ಅದರಲ್ಲಿ ಅಲ್ಲಿಂದ ತಗೊಳ್ಳುವಂತ ಡಿಸಿಷನ್ ಇದು. ಐ ಆಮ್ ಟೆಲ್ಲಿಂಗ್ ಯು ಅಗೇನ್ ಅಂಡ್ ಅಗೇನ್, ಬಿಕಾಸ್ ಇಟ್ಸ್ ಎ ಟ್ರಾನ್ಸ್ಪರೆಂಟ್. ಗೊತ್ತಾಗುತ್ತಲ್ಲ ತಗೊಳ್ಳೋದು. ನಮ್ಮಲ್ಲಿ ಆ ರೀತಿಯಾಗಿ ಏನೋದು ನೀವು ಹೇಳಲ್ಲ ಹೈಕಮಾಂಡ್ ವೀಕು ರಿಮೋಟು ಆ ತರ ಎಲ್ಲ ಎಂತದೂ ಇಲ್ಲ. ಆಯ್ತಲ್ಲ, ನಾನು ಹೇಳಿದ್ನಲ್ಲ ಇವಾಗ ಏನ್ ಸೋಮವಾರದ ಸೆಷನ್ ಸ್ಟಾರ್ಟ್ ಆಗ್ಬೇಕು, ಅದಕ್ಕೆ ಮುಂಚೆ ಎಲ್ಲೋ ಆಸಕ್ತಿ ಕಮ್ಮಿ ಆಯ್ತಾ ಅಂತ ಹೇಳಿ. ಆಸಕ್ತಿ ಕಡಿಮೆ ಆಗುತ್ತೆ ಮೇಡಮ್. 25 ಸೀಟ್ ಗೆದ್ದಿದೀವಿ ಕರ್ನಾಟಕದಿಂದ ಕಡೆ ಬಾರಿ ಲಾಸ್ಟ್ ಎಲೆಕ್ಷನ್ ಅಲ್ಲಿ. ಜನ ನಮ್ಗೆ ಆ ರೀತಿ ಆಶೀರ್ವಾದ ಮಾಡಿದ್ದಾರೆ ಮೋದಿ ಅವರ ಪ್ರಧಾನಿ. ಈ ಸತಿ ಚುನಾವಣೆ, ಈ ಸಲಿನೂ ಅಷ್ಟೇ ಮಿನಿಮಮ್ ಹೇಳಿದ್ನಲ್ಲ, ಕಾಂಗ್ರೆಸ್ ಅವರು ಈ ಸಲ ಇರೋ 1 ಸೀಟು ಕಳ್ಕೊಂತಾರೆ. ಟೇಕ್ ಇಟ್ ಫ್ರಮ್ ಮಿ, ಐ ಆಮ್ ಟೆಲ್ಲಿಂಗ್ ಯು. ಗೊತ್ತಾಯ್ತಲ್ಲ. ಆಯ್ತಂಗಾರೆ 1 ನಿಮಿಷ ಐವಾನ್ ಡಿಸೋಜ್ ಅವ್ರು ಇಷ್ಟು ಮಾತಾಡ್ತಾರಲ್ಲ ಇದು ಕರ್ನಾಟಕದ ಬಗ್ಗೆ. ರಾಜಸ್ಥಾನಲ್ಲಿ ಏನಾಗ್ತಾ ಇದೆ? ಸಚಿನ್ ಪೈಲಟ್ ಅಶೋಕ್ ಗೆಹ್ಲೋಟ್ ಮದುವೆ. ಅಲ್ಲಿ ಕಾಂಗ್ರೆಸ್ ನುಚ್ಚು ನೀರಾಗಿ ಚಿತ್ರಾನ್ನ ಆಗೋದು ಆಗ್ತಾ ಇದೆ. ಕರ್ನಾಟಕದಲ್ಲಿ ಮಾತ್ರ ಹೆಂಗ್ ಆಗ್ತಿರೋದ? ನಿಮ್ದು ಕಾಂಗ್ರೆಸ್ ಮಣ್ಣು ತಿಂತಾರಲ್ಲ ಅಲ್ಲಿ. ಬಿಜೆಪಿ ಚರ್ಚೆ ಇವತ್ತು. ರೈಟ್, ಐವಾನ್ ಸರ್ ಬರ್ತೀನಿ. ಒಂದೇ ನಿಮಿಷ. ಗ್ಯಾರಂಟಿ ಅನ್ನೋ ಅಸ್ತ್ರ ನೋ ಡೌಟ್ ಇದನ್ನ ಲೋಕಸಭಾ ಚುನಾವಣೆಯಲ್ಲೂ ಪ್ರಯೋಗ ಮಾಡುತ್ತೆ ಕಾಂಗ್ರೆಸ್. ಅದಕ್ಕೆ ಸಾಕ್ಷಿ ಕೂಡ ಸಿಗ್ತಾ ಇದೆ. ಹಂಗೋ ಹಿಂಗೋ ಏನೋ ಮಾಡಿ ಯಶಸ್ವಿ ಅನ್ನೋ ಹಂತಕ್ಕೆ ತೆಗೆದುಕೊಂಡು ಹೋಗೋ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದರ ಜೊತೆಗೆ ಬಿಜೆಪಿಯಲ್ಲಿ ಆಗ್ತಿರುವ ಈ ರೀತಿಯ ಬೆಳವಣಿಗೆಗಳು, ಜೆಡಿಎಸ್ ಹೇಗೆ ನೋಡ್ತಾ ಇದೆ ಲೋಕಸಭಾ ಚುನಾವಣೆಯನ್ನ? ಬಿಜೆಪಿಯಲ್ಲಿ ಆಗ್ತಾ ಇರೋ ಗೊಂದಲವನ್ನ ಲಾಭ ಅಂತ ನೋಡ್ತಿದ್ದೀರಾ, ನಷ್ಟ ಅಂತ ನೋಡ್ತಿದ್ದೀರಾ ಅಂತ ಹೇಳಿ. ಅಲ್ಲಮ್ಮ, ಈಗ ನಾನು ಒಂದು ವಿರೋಧ ಪಕ್ಷವಾಗಿ ನಾನು ಈಗಾಗಲೇ ನಾನು ಅದನ್ನು ಮಂದಟ್ಟು ಮಾಡಿದೆ. ನಮ್ಮ ರಾಜ್ಯಕ್ಕೆ ಒಂದು ಸಮರ್ಥವಾದ ವಿರೋಧ ಪಕ್ಷ ಬೇಕು ಅಂತಕ್ಕಂಥ ಅಪೇಕ್ಷೆ ಜನಕ್ಕಿದೆ. ಇವತ್ತು ಕಾಂಗ್ರೆಸ್ನವರು ಚುನಾವಣೆ ಪೂರ್ವದಲ್ಲಿ ಏನೆಲ್ಲ ಮಾತನಾಡ್ಕೊಂಡ್ಬಂದರು, ರಾಜ್ಯದ ಜನತೆಯನ್ನು ಕರೆದು ಯಾವ ರೀತಿ ಘೋಷಣೆಯನ್ನು ಮಾಡಿದ್ರು ಅಂತಕ್ಕಂಥದ್ದು ಗೊತ್ತೇ ಇದೆ. ಆದರೆ ಚುನಾವಣೆ ಪೂರ್ವದಲ್ಲಿ ಆಡಿದಂಥ ಮಾತನ್ನು ಯಥಾವತ್ತಾಗಿ ಇವತ್ತು ಜಾರಿಗೆ ತರ್ತಾವ್ರ. ಇದು ರಾಜ್ಯದ ಜನತೆಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರೆ ಬಹುಶಃ ಡಿಸೋಜ್ ಅವರು ಎಲ್ಲೋ ಒಂದು ಕಡೆ ಎಡವುತ್ತಾರೆ ಅಂತಕ್ಕಂಥದ್ದು ಮಂದಟ್ಟು ಮಾಡ್ಕೋಬೇಕು. ಮೊನ್ನೆ ಡಿಸೋಜ್ ಅವರು ಒಂದು ಕಡೆ ಹೇಳ್ತಾರೆ, ನಾನು ಇವತ್ತು ಬಿಜೆಪಿ ಮುಕ್ತ ಕರ್ನಾಟಕವನ್ನು ಮಾಡ್ತೀವಿ ಅಂತ. ಅಧಿಕಾರಕ್ಕೆ ಬರ್ತಿದ್ದಾಗಲೇ ಬಿಜೆಪಿಯವರು ಹೇಳ್ತಾರೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತ, ಕಾಂಗ್ರೆಸ್ ಅವರು ಹೇಳ್ತಾರೆ ಬಿಜೆಪಿ ಮುಕ್ತ. ಇವರು ಈ ರೀತಿಯ ಅಪ್ರಜಾಸತ್ತಾತ್ಮಕವಾದ ಮಾತುಗಳನ್ನು ಅಧಿಕಾರಕ್ಕೆ ಬಂದಾಗ ಹೇಳ್ತಾರೆ ಅಂತಂದರೆ ಬಹುಶಃ ಅಧಿಕಾರ ಅಂತಕ್ಕಂಥದ್ದು ಎಲ್ಲೋ ಒಂದ್ಸಲ ನೆತ್ತಿಗೇರಿದಾಗ ಆಡ್ತಕ್ಕಂಥ ಮಾತುಗಳು. ಪ್ರಜಾಪ್ರಭುತ್ವ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ಥರದ ಮಾತುಗಳು ಬರಲೇಬಾರ್ದು. ಒಂದು ಕಡೆ ಆಯಿತು. ಈಗ ಗ್ಯಾರಂಟಿಗಳ ವಿಷಯ ಬಂದಾಗ ಎಂದೂ ಸಹ ನಾನು ಒಂದು ವಿಷಯವನ್ನು ಮಾನ್ಯ ಐವಾನ್ ಡಿಸೋಜ್ ಅವರಲ್ಲಿ ವಿನಂತಿ ಮಾಡ್ತೀನಿ. ಏನು, ಇವತ್ತು ಮಾನ್ಯ ಸಿದ್ದರಾಮಯ್ಯ ನನಗೂ ಫ್ರೀ ನಿಮಗೂ ಫ್ರೀ ಅಂತ ಮಹದೇವಪ್ಪನವ್ರನ್ನ ಮತ್ತೆ ಪಾಟೀಲ್ರಿಗೆ ಹೇಳಿದ್ರಂಥ ಮಾತುಗಳನ್ನು ಯಾವತ್ತು ಈ ಕರ್ನಾಟಕದ ಜನತೆಗೆ ಜಾರಿ ಕೊಡ್ತೀರಿ? ಮಾನ್ಯ ಸಿದ್ದರಾಮಯ್ಯವ್ರಿಗೆ ಫ್ರೀ ಆಗಿರ್ತಕ್ಕಂಥದ್ದು, ಮಾನ್ಯ ಮಹದೇವಪ್ಪನವ್ರಿಗೆ ಫ್ರೀ ಆಗಿರ್ತಕ್ಕಂಥ ಗ್ಯಾರಂಟಿ, ಮಾನ್ಯ ಕಾಕಾ ಪಾಟೀಲ್ರಿಗೆ ಫ್ರೀ ಆಗಿರ್ತಕ್ಕಂಥ ಗ್ಯಾರಂಟಿಯನ್ನು ನಮ್ಮ ರಾಜ್ಯದ ಜನತೆಗೆ ಯಾವತ್ತು ಉಣಬಡಿಸ್ತೀರಿ? ಅದಕ್ಕೆ ದಯಮಾಡಿ ಉತ್ತರ ಹೇಳಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಕೇಳ್ತೀನಿ. ಒಂದು ಕಡೆ ಆಯಿತು. ಇವತ್ತು ಹಕ್ಕಿಯ ವಿಷಯದಲ್ಲಿ ಮಾನ್ಯ ಐವಾನ್ ಡಿಸೋಜ್ ಅವರು ಹಲವಾರು ಸತ್ಯಗಳನ್ನು ರಾಜ್ಯದ ಜನತೆ ಮುಂದೆ ಮರೆಮಾಚಲಿಕ್ಕೆ ಪ್ರಯತ್ನ ಪಡ್ತಾವ್ರೆ. ಯಾಕೆಂತಾರೆ ಹಕ್ಕಿಯನ್ನು ಕೊಡಲೇಬೇಕು ಅನ್ನೋ ಉದ್ದೇಶ ಇವ್ರಿಗೆ ಇದ್ದಿದ್ರೆ ಅಧಿಕಾರಕ್ಕೆ ಬರ್ತಿದ್ದಾಗಲೇ ಇವರು ನಮ್ಮ ನ್ಯಾಷನಲ್ ಲೆವೆಲ್ ಟೆಂಡರ್ ಕರಿಬೋದಾಗಿತ್ತು. ಬಹುಶಃ ಇವತ್ತು ಕೇಂದ್ರ ಸರ್ಕಾರ ಕೊಡ್ತಿರ್ತಕ್ಕಂಥ 34 + 2 60 36ವರೆಗಿಂತ ಕಡಿಮೆ ಸಿಗ್ತಾ ಇತ್ತು. ಅದು ಒಂದ್ ಕಡೆ ಆಯ್ತು. ಅಲ್ಲ, ಇವರು ವ್ಯವಸ್ಥಿತವಾಗಿ ಏನ್ ಮಾಡಿದ್ರು, ಒಂದು ಸರ್ಕಾರ ಹೊಸ ಸರ್ಕಾರ ಬಂದಾಗ ಕೇಂದ್ರ ಸರ್ಕಾರದ ಜೊತೆ ಸೌಹಾರ್ದಯುತವಾದ ಬಾಂಧವ್ಯವನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಇವರು ಅದನ್ನ ಹದಗೆಡಿಸಿ ಕೇಂದ್ರ ಸರ್ಕಾರಕ್ಕೆ ಹೋದಂತ ದಾಟಿ ಇದೆಯಲ್ಲ, ಅದೂ ಸಹ ಏನಾಗುತ್ತೆ, ಈ ಸಮಸ್ಯೆಯನ್ನು ಜೀವಂತವಾಗಿ ಇಟ್ಕೋಬೇಕು. ಅವ್ರ ಮೂಲೋದ್ದೇಶ ಏನು, ಮುಂದಿನ ಲೋಕಸಭೆವರೆಗೂ ಬಿಜೆಪಿ ಬಡವರ ವಿರೋಧಿ ಅಂತಕ್ಕಂಥದ್ದನ್ನ ಹೇಳ್ಕೊಂಡು ಅದರ ಲಾಭವನ್ನ ಪಡಿಬೇಕು ಅಂತಕ್ಕಂಥ ಪ್ರತಿಯೊಂದು ನಡೆಯೂ ಲಾಭ ನಾನು ಹೇಳ್ತೀನಿ, ಇವತ್ತು ಬಿಜೆಪಿಯವರು ಆದಷ್ಟು ಈ ತಪ್ಪನ್ನ ಖಂಡಿತ ತಿದ್ಕೊಳ್ಳೇಬೇಕು. ಇದು ತಪ್ಪು ತಿದ್ಕೊಳ್ಳಿಲ್ಲ ಅಂತಾರೆ ಮತ್ತೊಂದು
ಎಷ್ಟೊಂದು ನಷ್ಟ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ನಮ್ಮ ರಾಜ್ಯದ ಜನತೆ ಯಾವತ್ತೂ ಕಿತ್ಲಾಟಗಳನ್ನು, ಬಡದಾಟಗಳನ್ನು, ಬೈದಾಟಗಳನ್ನು ಸಹಿಸಲ್ಲ ಅಂತಕ್ಕಂಥದ್ದು ಇತಿಹಾಸ. ನಾವು ಸಹ ಅನುಭವಿಸಿದ್ದೀವಿ ಒಂದು ಕಾಲದಲ್ಲಿ. ಇವತ್ತು BJP ಅನುಭವಿಸ್ತಿರ್ಬೋದು, ಕಾಂಗ್ರೆಸ್ಸು ಸಹ ಅದನ್ನು ಅನುಭವಿಸಿದ್ದಾರೆ. ಹೀಗಾಗಿ ಈ ತಪ್ಪನ್ನು ಎಲ್ಲರೂ ತಿದ್ಕೊಳ್ಳೇಬೇಕು. ಒಂದಾಯಿತು. ಈಗ ಗ್ಯಾರಂಟಿ ವಿಷಯ ಇವತ್ತೊಂದು ದಿವಸ ಅವ್ರು ಕೈ ಹಿಡಿತಿ ಅನ್ನೋಗಿದ್ರೆ 1975ರಲ್ಲಿ ಇವರೊಂದು ಘೋಷಣೆ ಮಾಡ್ತಾರೆ ದೇಶಕ್ಕೆ, ಗರೀಬಿ ಹಟಾವೋ ಅಂತ ಘೋಷಣೆ ಮಾಡ್ತಾರೆ. 20 ಪಾಯಿಂಟ್ ಪ್ರೋಗ್ರಾಮ್ ಕೊಡ್ತಾರೆ ಈ ದೇಶಕ್ಕೆ. 1977ರಲ್ಲಿ ಕಾಂಗ್ರೆಸ್ ಅನ್ನ ಕೈ ಹಿಡಿಯುತ್ತಾ ಅವತ್ತು ಹಿಡಿಲೇ ಇಲ್ವಲ್ಲ ಲೋಕಸಭೆಯಲ್ಲಿ, ಅಪ್ಪಿತಪ್ಪಿಯಲ್ಲೂ ಹಿಡಿಲಿಲ್ಲ. ಇವ್ರ ಘೋಷಣೆಗಳು ಎಷ್ಟರ ಮಟ್ಟಿಗೆ ಜಾರಿ ಆಗ್ತಿವೆ, ಜನರ ಈ ಬಾರಿ ಕೈ ಹಿಡಿದಿಲ್ವಾ ಸರ್? ಪಂಚ ಗ್ಯಾರಂಟಿಗಳು ಪ್ಲಸ್ ಪ್ರಣಾಳಿಕೆ ಅಲ್ಲ, ಈ ಸಲ ಈ ಬಾರಿ ಇವ್ರು ಈ ಬಾರಿ ಏನ್ ಘೋಷಣೆ ಮಾಡಿದ್ರು. ಇವಾಗ ಒಂದು ಮಾತಿದೆ ರಾಜಕೀಯದಲ್ಲಿ, ನಾನು ರಾಜಕೀಯದವನಾಗಿ ಒಂದು ಮಾತನ್ನ ಹೇಳ್ತೇನೆ, ಬಹುಶಃ ಯಾರು ತಪ್ಪು ತಿಳ್ಕೊತಾರೋ ಸರಿಯಾಗಿ ರಿಸೀವ್ ಮಾಡ್ತಾರೋ ಗೊತ್ತಿದ್ದಿಲ್ಲ. ರಾಜಕೀಯ ವ್ಯಕ್ತಿಯಾಗಿ ಜನಗಳನ್ನ ಎಷ್ಟರ ಮಟ್ಟಿಗೆ ನಾನು ಮೂರ್ಖನಾಗ್ತೀಯೋ ಅಷ್ಟರ ಮಟ್ಟಿಗೆ ಬೇಗ ನಾನು ಅಧಿಕಾರಕ್ಕೆ ಬರ್ಬೋದು ಅನ್ನೋ ಮಾತಲ್ಲಿ ನಂಬಿಕೆ ಇಟ್ಕೊಂಡು ನಾವು ನಡ್ಕೊಂಡಂಥದ್ದು ಅವರು. ನಂಬಿಕೆ, ಯಾಕೆಂದ್ರೆ ಇವ್ರಿಗೆ ಆ ನಂಬಿಕೆ ಇದ್ದಿದ್ರೆ ಇವತ್ತಿನ ದಿವಸ ದೇಶದಲ್ಲಿ ಅಥವಾ ನನ್ನ ರಾಜ್ಯಕ್ಕೆ ಚುನಾವಣಾ ಪೂರ್ವದಲ್ಲಿ ಏನು ಮಾತಾಡಿದ್ರು ಯಥಾವತ್ತಾಗಿ ನನ್ನ ರಾಜ್ಯದ ಜನತೆಗೆ ಕೊಡಬೇಕಾಗಿತ್ತು. ಈಗ ಎಲೆಕ್ಟ್ರಿಸಿಟಿನಲ್ಲಿ 200 ಯೂನಿಟ್ ಫ್ರೀ ಅಂತ ಅಂದವರು 53ಕ್ಕೆ ಯಾಕೆ ಬಂದ್ರಿ ನೀವು? ಪ್ರಶ್ನೆ ಇರ್ತಕ್ಕಂಥದ್ದು ಅಲ್ಲಿ. ಇವತ್ತು ಒಂದು ಕಡೆ ಇದನ್ನ ಹೇಳ್ತಾರೆ, ಇನ್ನೊಂದು ಕಡೆ ನಾವು ಇಲ್ರಿ ನೀವು ನೇರವಾಗಿ DBT ಸಿಸ್ಟಮ್ ಅಲ್ಲಿ ಕೊಟ್ಬಿಡ್ಬೋದಾಯ್ತು, ಯಾಕೆ ಕೊಡ್ತಿಲ್ಲ ಅಂತಂದ್ರೆ ಅವತ್ತೇನು ಹೇಳ್ತಾರೆ, ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ದುಡ್ಡು ತಿನ್ನಕ್ಕಾಗತ್ತ ಅನ್ನೋ ಮಾತನ್ನು ಹೇಳ್ತಾರೆ. ಇವತ್ತಲ್ಲಿ ಯೂ ಟರ್ನ್ ಹೊಡೆದಿದ್ದಾರೆ. ಇವರಲ್ಲಿ ದ್ವಿಮುಖ ನೀತಿ ಇಲ್ವಾ? ಇವತ್ತು ಮಾನ್ಯ ಪಾಟೀಲ್ರು ಇವತ್ತೊಂದು ದಿವಸ ಮಾತನಾಡ್ತಾರೆ, MB ಪಾಟೀಲ್ರು ಮಾತನಾಡಲಿ, ಅವ್ರಿಗೆ ಹಕ್ಕಿದೆ. ಆದರೆ ಇದೇ ಮಾನ್ಯ ಪಾಟೀಲ್ರು ಅಲ್ಲೇ ಅದೇ ಸ್ಥಾನದಲ್ಲಿ ಕುಳಿತುಕೊಂಡು ಇವತ್ತು ಮುಖ್ಯಮಂತ್ರಿಗಳು ಇವರು 5 ವರ್ಷ ಅಂತ ಹೇಳಿ ಯಾವುದನ್ನು ಹುಟ್ಟಾಕ್ತಾವ್ರೆ? ಇವೆಲ್ಲ ಎಲ್ಲರ ತಟ್ಟೆಯಲ್ಲೂ ಸಹ ಎಲ್ಲರ ತಟ್ಟೆಗಳಲ್ಲೂ ಸಹ ಈ ಸಮಸ್ಯೆಗಳಿವೆ. ರಾಜಕೀಯ ಪಕ್ಷಗಳು ಅಧಿಕಾರ ಬಂದ ತಕ್ಷಣನೇ ಅಧಿಕಾರದ ಕಾರಣದಿಂದ ಒಂದಾಗ್ತಕ್ಕಂಥದ್ದು ಬೇರೆ, ಆ ಬೆಸ್ಗೆ ಯಾವ ಗಳಿಗೆಲ್ಲಿ ಬಿಟ್ಕೊಳ್ಳುತ್ತೋ ಏನು ಕಥೆಯೋ ಅದು ಪ್ರಶ್ನೆ ಬೇರೆ. ಆದರೆ ಈಗ ನಮಗೆ ಬಂದಿರತಕ್ಕಂಥದ್ದೇನು, ನಾವು ಎರಡೂ ರಾಜಕೀಯ ಪಕ್ಷಗಳನ್ನು, ರಾಷ್ಟ್ರೀಯ ಪಕ್ಷಗಳನ್ನು ನೋಡಿದ್ದೀವಿ. BJP ಜೊತೆಗೂ ಅಧಿಕಾರ ಮಾಡಿದ್ದೀವಿ, ಕಾಂಗ್ರೆಸ್ ಜೊತೆಗೂ ಅಧಿಕಾರ ಮಾಡಿದ್ದೀವಿ. ಕಾಂಗ್ರೆಸ್ನಲ್ಲಿ ನಾವು ಒಂದ್ಸಲ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ, ಅವ್ರು ನಮ್ಮನ್ನೊಂದ್ಸಲ ಮುಖ್ಯಮಂತ್ರಿ ಮಾಡಿದ್ದಾರೆ, ಅದನ್ನು ಸಹ ಒಪ್ಕೊಂತೀವಿ. ಆದರೆ 2018ರಲ್ಲಿ ನಮ್ಮನ್ನ ಯಾವ ರೀತಿ ಇಳಿಸಿದ್ರು ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಯಾಕಂದರೆ ಮಾನ್ಯ ಕುಮಾರಸ್ವಾಮಿ ಅವರು ಪ್ರಮಾಣ ವಚನವನ್ನು ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು BJP ಅವರು ಸಹ ನಮ್ಮನ್ನು ಆಹ್ವಾನಿಸಿದರು, ಬನ್ನಿ ನಮ್ಮ ಜೊತೆ ಅಧಿಕಾರವನ್ನು ಹಂಚ್ಕೊಳ್ಳಿ, ಅಧಿಕಾರ ಮಾಡಿ ಅಂತಕ್ಕಂಥದ್ದನ್ನು. ಕಾಂಗ್ರೆಸ್ಸು ಸಹ ಹಂಚ್ಕೊಂಡ್ರು. ಆದರೆ ಮಾನ್ಯ ದೇವೇಗೌಡರು ಏನು ಮಾಡಿದ್ರು, ನಮ್ಮನ್ನು 2018 ಚುನಾವಣೆಯಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವರು, ಮಾನ್ಯ ಸಿದ್ದರಾಮಯ್ಯನವರು BJPಯ B ಟೀಮ್ ಅಂತ ರಾಜ್ಯದ ಪೂರ್ತಿ ಹೇಳ್ಕೊಂಬಂದ್ರು, ಕಾಂಗ್ರೆಸ್ ಜೊತೆ ಹೋಗಿ ನಾವು ಯಾಕೆ ಅಧಿಕಾರ ಮಾಡಿದ್ವಿ? ಜಾತ್ಯತೀತ ಶಕ್ತಿಗಳನ್ನು BJP ವಿರುದ್ಧವಾಗಿ ಒಗ್ಗೂಡಿಸಬೇಕು ಅಂತೇಳಿ ಪ್ರಮಾಣ ವಚನವನ್ನು ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಖಂಡಿತ ನಮಗೇನಾಗುತ್ತೆ, ನಮಗೆ ಈಗ ಸದ್ಯಕ್ಕಂತೂ ನಾವು ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ಸಮಾನಾಂತರದಲ್ಲಿ ನೋಡ್ತಿದ್ದೀವಿ. ನಾಳೆ ಭಾನುವಾರ ದಿವಸ ಈ ವಿಷಯದಲ್ಲಿ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಸೂಕ್ತವಾದ ತೀರ್ಮಾನ ಏನು, ನನ್ನ ರಾಜ್ಯದ ದೃಷ್ಟಿಯಿಂದ, ರಾಷ್ಟ್ರದ ದೃಷ್ಟಿಯಿಂದ, ಪಕ್ಷದ ದೃಷ್ಟಿಯಿಂದ ಸೂಕ್ತವಾದ ತೀರ್ಮಾನ ಏನು ತಗೋಬೇಕು ಅಂತಕ್ಕಂಥದ್ದು ಭಾನುವಾರ ತೀರ್ಮಾನ ಮಾಡ್ತಾ ಇದ್ದೀವಿ. ಇವರಲ್ಲೂ ಒಂದು ಭಾನುವಾರ ಸಭೆ ಇದೆ. ಏನ್ ಗೊತ್ತಾ ಮೇಡಮ್, ನೀವು ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ನ ಇಟ್ಕೊಂಡು ಚುನಾವಣೆ ಮಾಡಬಹುದು, ಬಟ್ ಆಡಳಿತ ಮಾಡಕ್ ಆಗಲ್ಲ. ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಇಟ್ಕೊಂಡು ಕಾರ್ಗಳನ್ನ ಕೊಟ್ಟು ಹಂಚ್ಬಿಟ್ರು, ಆಡಳಿತ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು ಅಂದಾಗ ಅವ್ರಿಗೆ ಸಮಸ್ಯೆ ಗೊತ್ತಾಗ್ತಿರೋದು, ಜನಗಳು ಇವ್ರಿಗೆ ಚೀಮಾರಿ ಹಾಕೋದು. ಅರ್ಥ ಆಯ್ತು ಐವನ್ ಸರ್. ಅಲ್ಲಿಗೆ ನಾನು ಆಗ್ಲೇ ನಾಯಕರ ಸಮನ್ವಯತೆಯಲ್ಲಿ ಎಲ್ಲವೂ ಸರಿ ಇದೆಯಾ ಅನ್ನೋ ಪ್ರಶ್ನೆ ಕೇಳಿದೆ. ಗ್ಯಾರಂಟಿ ಅನುಷ್ಠಾನದಲ್ಲೂ ಕೂಡ ಎಲ್ಲವೂ ಸರಿ ಇಲ್ಲ ಅನ್ನೋ ಆರೋಪ ಇಬ್ರು ಮಾಡ್ತಿದ್ದಾರೆ, ಅದಕ್ಕೆ ಉತ್ತರ ಬೇಕು. ಜೊತೆಗೆ ಈ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಹತ್ರ 3-4 ಅಸ್ತ್ರ ಸ್ಪಷ್ಟವಾಗಂತೂ ಈಗ ಐವಾನ್ ಸರ್ ಮಾತನಲ್ಲೂ ಕೇಳೋಕ್ ಸಿಕ್ತು. BJP ಹತ್ರ ಇರೋ ಅಸ್ತ್ರ ಏನು? ಮತ್ತದೇ ಮೋದಿನ. ಚರ್ಚೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು